ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ವೈದ್ಯ ಡಾಕ್ಟರ್ ಕೆ.ವಿ. ಮಹದೇವ್, ಆಲ್ಸೋ ಯೋಗ ಗುರು, ಜೊತೆಗೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತುತಜ್ಞರು. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ನಿನ್ನೆ ಅಥವಾ ಮೊನ್ನೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ.ವಿ. ಮಹದೇವ್ ಅಥವಾ ಯೋಗ ಗುರು ಕೆ.ವಿ. ಮಹದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗುತ್ತೆ. ಹಿಂದಿನ 2 ವಿಡಿಯೋಗಳಲ್ಲಿ ಕಲತ್ರ ದೋಷ ಅಂದರೆ ಏನು, ಕುಜ ದೋಷ ಅಂದರೆ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಹೇಳಿದ್ದೆ. ಸೊ ಮದುವೆ ಅನ್ನುವುದು ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟ್ಟ. ಆದ್ದರಿಂದ ಯಾವುದೇ ಅಪಾಯಗಳನ್ನು ನಾವು ತೆಗೆದುಕೊಳ್ಳಬಾರದು. ಜೊತೆಗೆ ಸರಿಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳುವಳಿಕೆ ಇಲ್ಲದವರ ಹತ್ರ ಕೇಳಿ ಮಕ್ಕಳ ಜೀವನವನ್ನು ಹಾಳು ಮಾಡಬಾರ್ದು. ಹಾಗೆಯೇ ಈ ಬ್ರಹ್ಮಾಂಡದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಇದೆ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ. ಯಾವ ಹೆಣ್ಣಿಗೆ ಯಾವ ಗಂಡು ಅನ್ನುವುದನ್ನು ಮೊದಲೇ ಅವರು ಈ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ತಾಯಿ ಗರ್ಭದಲ್ಲಿ ಇರುವಾಗಲೇ ನಿಶ್ಚಯ ಆಗಿರ್ತದೆ. ನೀವು ಹುಡುಗನಲ್ಲಿ ಬೇಕಾದಷ್ಟು ವಿದ್ಯೆ ಇದೆ, ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ ಅಂತಾಗಲಿ, ಅಥವಾ ಹುಡುಗಿಯ ಬಳಿ ವಿದ್ಯೆ ಇದೆ, ಹಣ ಇದೆ, ಅಂತಸ್ತಿದೆ ಅನ್ನುವ ಕಾರಣಕ್ಕಾಗಲಿ ಸೊ ದುರಾಸೆಗೆ ಒಳಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಮಕ್ಕಳ ಜೀವನವನ್ನು ಹಾಳು ಮಾಡಬೇಡಿ. ಜ್ಯೋತಿಷ್ಯ ಶಾಸ್ತ್ರ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡೋದಾದರೆ ಈಗ ನಾವು ಸಾವಿರಾರು ಜನ, ಲಕ್ಷಾಂತರ ಜನವನ್ನು ಪ್ರತಿದಿನ ನೋಡ್ತಾ ಇರ್ತೀವಿ. ಸೊ ಡೈವರ್ಸ್ ಕೇಸ್ ಆಗುವಂತಹದ್ದು, ಸೂಸೈಡ್ ಅಟೆಂಪ್ಟ್ ಮಾಡಿಕೊಳ್ಳುವಂತಹದ್ದು, ಅಥವಾ ಸಂಸಾರದಲ್ಲಿ ಹಲವಾರು ತೊಂದರೆಗಳು ಬರುವಂತಹದ್ದು, ಮತ್ತು ಮಧ್ಯದಲ್ಲಿ ಬೇರೆ 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 ಥರದ್ದು ತೊಂದರೆಗಳು, ಅಪಾಯಗಳು, ಅದನ್ನು ನಾವು ಹೇಳೋದಕ್ಕಾಗಲ್ಲ. ಅಂತಹ ಒಂದು ಕೆಟ್ಟ ಒಂದು ಆಲೋಚನೆಗಳು ಹುಡುಗ ಹುಡುಗರಲ್ಲಿ ಬಂದು ಇಡೀ ಜೀವನವನ್ನು ಹಾಳು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾ ಇರುವಂತಹದ್ದನ್ನು ನೀವು ಕಾಣ್ತಾ ಇದ್ದೀರಿ. ಅದಕ್ಕೆಲ್ಲ ಮುಖ್ಯ ಕಾರಣ ಸೊ ಸರಿಯಾದ ರೀತಿಯಲ್ಲಿ ಶಾಸ್ತ್ರವನ್ನು ಪಾಲನೆ ಮಾಡದೇ ಇರುವಂತಹದ್ದು, ನೆಗ್ಲೆಕ್ಟ್ ಮಾಡುವಂತಹದ್ದು ಬೇಕಾದಷ್ಟು ಇದೆ. ಹಾಗೆ ಅವರು ಹುಟ್ಟಿದಂತಹ ನಕ್ಷತ್ರ, ಅವರು ಹುಟ್ಟಿದಂತಹ ಒಂದು ಚರಣ, ಅವರ ರಾಶಿ, ಇವೆಲ್ಲವನ್ನು ಪರಿಶೀಲನೆ ಮಾಡಿ, ಅವರ ಜಾತಕ ಕುಂಡಲಿನ ಪರಿಶೀಲನೆ ಮಾಡಿ, ಸೂಕ್ತವಾದ ಒಂದು ವರನಿಗೆ ಸೂಕ್ತವಾದಂತಹ ವಧುವನ್ನು ಕೊಟ್ಟು ಗುರು ಹಿರಿಯರ ನಿಶ್ಚಯದಲ್ಲಿ ಆಶೀರ್ವಾದದೊಂದಿಗೆ ಮದುವೆಯನ್ನು ಮಾಡಿದ್ರೆ ಸೊ ನಿಜವಾಗ್ಲೂ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾ, ಈ ದಿನ ಶಯನ ದೋಷ ಅಂದರೆ ಈ ಶಯನ ದೋಷ, ಇದರಲ್ಲಿ ಕಾಲತ್ರ ದೋಷ, ಹಾಗೆ ಕುಜ ದೋಷ, ಶಾಯಶ ದೋಷ ಅಂತ ಬರ್ತದೆ. ಇದನ್ನು ಶಾಯಶ ದೋಷವನ್ನು ನಮ್ಮ ಜ್ಯೋತಿಷ್ಯ ಪ್ರಕಾರದ ಇದನ್ನು ಶನಿ ದೋಷ ಅಥವಾ ಶನಿ ದೆಸೆ ಅಂತಲೂ ಕೂಡ ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಏನಿದು ಶಾಯನ ದೋಷ ಅಥವಾ ಶನಿ ದೋಷ ಅಂದರೆ ಜನ್ಮ ಕುಂಡಲಿಯಲ್ಲಿ ಶನಿಯು ಪ್ರತಿಕೂಲ ಸ್ಥಾನದಲ್ಲಿದ್ದಾಗ ಉಂಟಾಗುವಂತಹ ಕಷ್ಟದ ಅವಧಿಯಾಗಿದೆ. ಇದು ಮುಖ್ಯವಾಗಿ 7.5 ವರ್ಷಗಳು. ಸಾಡೆ ಸಾತಿ ಅಂತ ಹೇಳ್ತಿರಲ್ಲ, ನಿಮಗೆ ಸಾಡೆ ಸಾತಿ ಇದೆ ಅಂತ ಹೇಳ್ತಿರ್ತಾರೆ, ನೀವು ಕೇಳಿದಿರಿ, ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳ್ತಾರೆ. ಈ ಸಾಡೆ ಸಾತಿ ನಡೆಯುವಂತಹ ಸಮಯದಲ್ಲೂ ಕೂಡ ಈ ಒಂದು ಮದುವೆಗೆ ಹಲವಾರು ವಿಘ್ನಗಳು ಬರುವಂಥದ್ದು ಉಂಟು. ಇದನ್ನು ನೀವು ಪರಿಹಾರ ಮಾಡಿಕೊಳ್ಳದೆ ನೀವು ಈ ಮದುವೆಯನ್ನು ಮಾಡೋದು ಇಂತಹದ್ದೇನಾದರೂ ಆಯಿತು ಅಂದರೆ ಹಲವಾರು ತೊಂದರೆಗಳು ಬರ್ತವೆ. ಈ ಸಾಡೆ ಸಾತಿ ಅವಧಿಯಲ್ಲಿ ಆರೋಗ್ಯ ಇರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ ತೊಂದರೆಗಳಾಗುವಂತಹದ್ದು, ಸೊ ಇತರೆ ಸಮಸ್ಯೆಗಳು ಬರುವಂತಹದ್ದು ಆಗ್ತದೆ. ಸೊ ಜ್ಯೋತಿಷ್ಯದಲ್ಲಿ 12 ಮನೆಯನ್ನು ಶಯನ ಸ್ಥಾನ ಅಂತ ನಾವು ಹೇಳ್ತೀವಿ.
ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ, ನಾವು ಹೇಳೋದಕ್ಕಿನ್ನ. ಈ ಮನೆಯಲ್ಲಿ ಪಾಪಗ್ರಹಗಳಾದ ಈ ಮನೆಯಲ್ಲಿ ಯಾವುದು, ಈ ಜ್ಯೋತಿಷ್ಯದ 12ನೇ ಮನೆಯಲ್ಲಿ ಶಯನ ಸ್ಥಾನ ಅಂತ ನಾವು ಹೇಳ್ತೀವಿ. ಈ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಅಥವಾ 12ನೇ ಮನೆಯ ಅಧಿಪತಿ ದುರ್ಬಲನಾಗಿದ್ದಾಗ ಶಾಯಶ ದೋಷ ಅನ್ನುವಂತಹದ್ದು ಬರ್ತದೆ. ಈ ಶಾಯಶ ದೋಷ ಅಂತಲೂ ಹೇಳ್ತಾರೆ, ಶಾಯನ ದೋಷ ಅಂತ ಹೇಳ್ತಾರೆ, ಶನಿ ದೋಷ ಅಂತಲೂ ಹೇಳ್ತಾರೆ, ಶನಿ ದೆಸೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನೀವು ಕನ್ಫ್ಯೂಸ್ ಆಗೋದು ಬೇಡ. ಸೊ ಮುಖ್ಯವಾಗಿ ಈ ಶಾಯನ ದೋಷ ಅಥವಾ ಈ ಶಾಯಶ ದೋಷ ದಾಂಪತ್ಯ ಜೀವನ, ಶಯನ ಸುಖಕ್ಕೆ ಸಂಬಂಧಿಸಿದ್ದು. ಅಂದರೆ ಗಂಡ ಹೆಂಡತಿನಲ್ಲಿ ಒಂದು ಲೈಂಗಿಕ ಸಮಸ್ಯೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತಹದ್ದು, ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಗತಿ ವ್ಯತ್ಯಾಸವಾದಾಗ ಈ ದೋಷ ಉಂಟಾಗ್ತದೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಸೊ ಒಳ್ಳೆಯ ಅಸ್ಟ್ರಾಲಜರ್ ಹತ್ರ, ಜ್ಯೋತಿಷ್ಯರು ಯಾರು ನಿಮಗೆ ಒಳ್ಳೆಯ ಅಸ್ಟ್ರಾಲಜರ್ಸ್ ಇದ್ದಾರೆ, ಸೊ ಶಾಸ್ತ್ರಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಿಯತ್ತಿಂದ ಸುಳ್ಳು ಹೇಳದೆ ಕಪಟ ವಂಚನೆಗಳು ಮಾಡದೆ ಯಾರು ನಿಮಗೆ ಇದಕ್ಕೆ ಎಲ್ಲ ಪರಿಹಾರಗಳನ್ನು ಕೊಡ್ತಾರೆ ಅಂಥವ್ರನ್ನ ಸಂಪರ್ಕಿಸಬಹುದು. ಇಲ್ಲಾಂದ್ರೆ ತಾವು ನಮ್ಮನ್ನು ಕೂಡ ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಿಮಗೆ ವಾಸ್ತು ನೋಡುವಂತಹದ್ದಾಗಲಿ ಅಥವಾ ವಾಸ್ತು ಪೂಜೆ, ಗುದ್ಲಿ ಪೂಜೆ, ಹಾಗೆ ನಿಮಗೆ ಜಾತಕ, ಕುಂಡಲಿ, ಇನ್ನಿತರೆ ನಿಮ್ಮ ಮಾನಸಿಕ ಅಥವಾ ದೈಹಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ನಾವು ಆಯುರ್ವೇದ ವೈದ್ಯರಾಗಿರುವುದರಿಂದ ಅದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರಗಳಿದೆ. ಯಾವುದೇ ಒಂದು ಕಾಯಿಲೆಗಳಿಗೂ, ಪ್ರತಿಯೊಂದು ಕಾಯಿಲೆಗಳಿಗೂ ಒಂದು ಪರಿಹಾರ, ಮೆಡಿಸನ್ಸು, ಪಥ್ಯ ಅಂತ ಹೇಗಿದೆಯೋ ಹಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂತಹದ್ದು ಇರ್ತದೆ. ಈ ಪರಿಹಾರವನ್ನು ಮಾಡಿಕೊಂಡು ತಾವು ಮುಂದೆ ಹೆಜ್ಜೆ ಇಟ್ಟರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಹಾಗೆ ನೀವು ಈ ಸಾಯಸ ದೋಷಕ್ಕೆ ಹಲವಾರು ಪರಿಹಾರಗಳು ಇದೆ. ಸೊ ಇದರಲ್ಲಿ ನಿಮಗೆ ಉಪವಾಸ ಇರುವಂತಹದ್ದು ಅಥವಾ ಕೆಲವೊಂದು ದೇವರ ಪೂಜೆಗಳು ಅಥವಾ ದಾನ ಮಾಡುವಂತಹದ್ದು ಅಥವಾ ಮಂತ್ರ ಪಠಣೆ, ಇವೆಲ್ಲವೂ ಈ ಒಂದು ಶನಿ ದೋಷವನ್ನು, ಈ ಶನಿ ದೆಸೆಯನ್ನು ಅಥವಾ ಈ ಶಾಯನ ದೋಷ ಅಥವಾ ಈ ಶಾಯಶ ದೋಷವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಪರಿಹಾರಗಳಿದೆ. ದಯಮಾಡಿ ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಹ ಸಮಸ್ಯೆ ನಿಮಗೆಲ್ಲರೂ ಇದೆ ಅಂತ ಅನಿಸಿದ್ರೆ ಅಥವಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸೊ ನಾವು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀವಿ. ದಯಮಾಡಿ ತಾವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಥವಾ ಯೋಗ ಗುರು KV ಮಹಾದೇವ್ ಅಂತೇಳಿ ಯೂಟ್ಯೂಬ್ನಲ್ಲಿ, ಗೂಗಲ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡಿದ್ರೆ ಸೊ ನಮ್ಮ ಇಡೀ ಡೀಟೇಲ್ಸು ನಿಮಗೆ ಒಂದು 5-6 ಸಾವಿರ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಂತಹ ಹಲವಾರು ರೋಗಿಗಳ ಒಂದು ಇಂಟರ್ವ್ಯೂ ಕೂಡ ಸಿಗ್ತದೆ. ಧ್ಯಾನ, ಪ್ರಾಣಾಯಾಮ, ಯೋಗ, ಆಧ್ಯಾತ್ಮ, ಸೊ ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಪೂಜೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀವಿ. ದಯಮಾಡಿ ನಿಮಗೆ ಈ ತರಹದ್ದು ಒಂದು ಒಳ್ಳೆಯ ಇನ್ಫಾರ್ಮೇಷನ್ನು ಸೊ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಸೊ ಕೆಟ್ಟದ್ದನ್ನು ಬಿಡಿ, ಸೊ ದುರಾಸೆಗಳನ್ನು ಬಿಡಿ, ಮೋಸ, ದಗ, ವಂಚನೆ, ಅನ್ಯಾಯ, ಸೊ ಇದೆಲ್ಲವನ್ನು ಬಿಡಿ. ನಿಮ್ಮ ಅಧಿಕಾರ ಬಲ, ತೋಳ್ಬಲ, ಜನಬಲ ಇದೆಲ್ಲವನ್ನು ಬಿಟ್ಟು ಧರ್ಮದವನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಸೊ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. 9945123126 ತ್ಯಾಗರಾಜನಗರ, ಬೆಂಗಳೂರು. ಸೊ ನಾನು ನಿಮ್ಮ ಪಂಡಿತ್ ಯೋಗ ಗುರು KV ಮಹಾದೇವ್ ಈ ವಿಡಿಯೋವನ್ನು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ತಾವು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಡೀ ಈ ಜ್ಯೋತಿಷ್ಯ ಶಾಸ್ತ್ರ, ಮದುವೆ, ಗೃಹ ಪ್ರವೇಶ, ಮಂಗಳ ಕಾರ್ಯಗಳು, ಅಶುಭ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇವೆಲ್ಲದರ ವಿವರಗಳು ತಮಗೆ ತಿಳಿತಾ ಹೋಗ್ತದೆ. ಒಂದು ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳಿ. ಸೊ ಸುಳ್ಳು ಹೇಳುವವರನ್ನು ಕವಡೆ ಶಾಸ್ತ್ರ, ಗಿಳಿ ಶಾಸ್ತ್ರ ಅಥವಾ ನಿಮ್ಮ ಕೈನ ನೋಡಿ, ನಿಮ್ಮ ಮುಖವನ್ನು ನೋಡಿ ಸೊ ಶಾಸ್ತ್ರ ಹೇಳ್ತೀವಿ, ಹೋಮ ಮಾಡಿಸ್ಬೇಕು, ಹವನ ಮಾಡಿಸ್ಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ಅದೆಲ್ಲವ ಈ ಸುಳ್ಳು ಹೇಳುವಂತಹವರು, ದಾರಿ ತಪ್ಪಿಸುವಂತಹವರನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸೊ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೂ